5 ಹಾಗೂ 6ನೆಯ ಕವನ. ಪಸರಿಸಿದ ಪರಿದೌತ ಕೀರ್ತಿ ಪ್ರಸಾರದಲ್ಲಿ ಬೆಳುಪಾಯ್ತು ಜನ ನಿಪ್ಪಸರದಲ್ಲಿ. ಛಳಪಸಿವ ಖಂಡೆಯ ಸಿರಿಯ ಸೋಂಪಿನಲ್ಲಿ ಮಸಗಿ ತಗ್ಗದ ಕೆಂಪು ಪರಬಲ ವಿಸರ ದಳನ ಕ್ರೋಧಮಯ ತಾಮಸದ ಅನಿಸುತ ಭಾಸ ಮಾದುದು ಭುವನ ವಿಸ್ತಾರ. ಅಂದರೆ ಪಾಂಡುರಾಜನ ಶುದ್ಧವಾದ ಕೀರ್ತಿಯೂ ಹರಡಿ ಜಗತ್ತು ಬಿಳುಪಾಯಿತು. ನಿಷ್ಠುರತೆಯಿಂದ ಅವನು ಚಳಪಿಸುವ ಕತ್ತಿಯ ದೆಸೆಯಿಂದ ಜಗತ್ತು ಕೆಂಪಾಯಿತು. ಶತ್ರು ಸೈನ್ಯವನ್ನು ಬೊಗ್ಗು ಬಡಿಯುವ ಅವನ ಕೋಪದಿಂದ ಜಗತ್ತು ಕಪ್ಪಾಗಿ ಕಾಣಿಸುತ್ತಿತ್ತು ಎಂದು. 6ನೆಯ ಕವನ. ಒಲಗಿಸುವುದು ಮಿತ್ರರಾಯರ ಮೌಳಿಮಣಿ ಪಾಂಡುವಿನ ಚರಣನ ಕಾಲಿಯನ್ನು ಸೆಣಸುವ ಮಹೀಶರ ಮೌಳಿಮಣಿ ಕಿರಣ ಒಲಗಿಸಿತು ಪ್ರಣಯದ ಮರಿಬಾಲೆಯರ ಪದನಕ ವನದ ವೇಳುವೆನು ಪಾಂಡುವಿನ ಕಂಡೆಯ ಸಿರಿಯ ಸಡಗರವ. ಅಂದರೆ ಪಾಂಡುವಿನ ಖಡ್ಗದ ಸಡಗರವನ್ನು ಏನೆಂದು ಹೇಳಲಿ. ಅವನ ಪಾದಗಳ ಉಗುರುಗಳನ್ನು ಅವನ ಮಿತ್ರ ರಾಜರ ಕಿರೀಟಗಳು ಒಲಗಿಸುತ್ತಿದ್ದವು. ಅವನೊಡನೆ ಯುದ್ಧ ಮಾಡುವ ರಾಜರ ಕಿರೀಟಗಳು ಅಪ್ಸರೆಯರ ಪಾದಗಳ ಉಗುರುಗಳ ಮೇಲೆ ಬಿದ್ದು ಪ್ರಾಣ ಭಿಕ್ಷೆಯನ್ನು ಬೇಡುತ್ತಿದ್ದವು. ಪಾಂಡುವಿನ ರಾಜ್ಯ ಯಾವ ರೀತಿ ಎಷ್ಟು ಶೌರ್ಯ ರೀತಿಯಾಗಿ ಇತ್ತು ಎಂಬುದು ಈ ಕವನದ ವಿಚಾರ. ಇನ್ನೊಮ್ಮೆ ಓದ್ತೀನಿ. ಒಲಗಿಸುವುದು ಮಿತ್ರ ರಾಯರ ಮೌಳಿಮಣಿ ಪಾಂಡುವಿನ ಚರಣನ ಕಾಳಿಯನ್ನು ಸೆಣಸುವ ಮಹೀಶರ ಮೌಳಿಮಣಿ ಕಿರಣ ಒಲಗಿಸಿತು ಪ್ರಣಯದ ಮರಿ ಬಾಲೆಯರ ಪದಕನ ವನದನೆ ವೇಳುವೆನು ಪಾಂಡುವಿನ ಕಂಡೆಯ ಸಿರಿಯ ಸಡಗರವ. ಧನ್ಯವಾದಗಳು.